ಸಾಲು ಮರದ ತಿಮ್ಮಕ್ಕ ಅವರಿಗೆ ಅಶ್ರುತರ್ಪಣ. ಇಂತಹ ಜೀವನವನ್ನು ಜೀವಿಸುವಂತಹ ಪುಣ್ಯವಂತರು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಅನಿಸುತ್ತೆ. ಎಷ್ಟು ನಿಸ್ವಾರ್ಥವಾದಂಥ ಸೇವೆ, ಮರಗಳನ್ನೇ ಮಕ್ಕಳನ್ನು ಮಾಡಿಕೊಂಡಂತಹ ತಾಯಿ ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಅವ್ರ ಬಗ್ಗೆ ಬರೆದಿರುವಂತಹ ಕೆಲವು ಸಾಲುಗಳನ್ನು ಈಗ ನಾನು ಓದ್ತೀನಿ. ಪುಣ್ಯವಂತರು ಇವರು, ವೃಕ್ಷ ಬೆಳೆಸಿದವರು, ಪುಣ್ಯದಿಂದ ಇಂತಹ ಸಾಧನೆ ಮಾಡಿದರು. ಮಕ್ಕಳಂತೆ ವೃಕ್ಷಗಳ ನೆಟ್ಟು ನೀರೆರೆದು ಅಕ್ಕರೆಯಿಂದ ಸಾಲು ಮರ ಬೆಳೆಸಿದರು. ಚೊಕ್ಕವಾಗಿ ಪ್ರಕೃತಿ ಮಾತೆಯ ಕಾಪಾಡಿ ಸೊಕ್ಕಿಲ್ಲದೆ ಬಾಳ ತೃಪ್ತಿಯ ಕಂಡರು. ಸೊಕ್ಕಿಲ್ಲದೆ ಬಾಳ ತೃಪ್ತಿಯ ಕಂಡರು. 111 ವರುಷ ಸಾರ್ಥಕ ಜೀವನದಿ 284 ಸಸಿ ನೆಟ್ಟು ಬೆಳೆಸಿ 100 ಜನರಿಗೆ ಮಾರ್ಗದರ್ಶನ ಮಾಡಿ ಪರಮ ಪವಿತ್ರ ಜೀವನ ನಡೆಸಿದರು. ಪರಮ ಪವಿತ್ರ ಜೀವನ ನಡೆಸಿದರು. ಕಲ್ಲು ಕುಟ್ಟುವ ಕೆಲಸ ಧನಗಾಹಿ ಪತಿಯು, ನಿಲ್ಲದೆ ಸತಿಪತಿಯು ಸಸಿಯ ಕಸಿ ಮಾಡಿ, ಎಲ್ಲೆಲ್ಲೂ ಆಲದ ಮರ ಕಾಣುವಂತೆ ಅಲ್ಲಲ್ಲಿ ಬೀದಿಯಲ್ಲಿ ನಡತೊಡಗಿದರು. ಅಲ್ಲಲ್ಲಿ ಬೀದಿಯಲ್ಲಿ ನಡತೊಡಗಿದರು. 4 ಕಿಲೋಮೀಟರ್ ದೂರ ನಡೆದು 4 ಬಿಂದಿಗೆಯಲ್ಲಿ ನೀರು ತಂದು ಉತ್ತಮವಾಗಿ ಬೇರೂರಿದ ಬಳಿಕ ಮತ್ತಷ್ಟು ಸಸಿಗಳನ್ನು ಬೆಳೆಸಿದರು. ನಸರಲ್ಲಿ ಸದಾ ವಿಭೂತಿಯ ಶೋಭೆ, ನಸು ನಗುವು ಸಂತೃಪ್ತಿಯ ತೋರುತ್ತಾ ಅಸಮಾನ ಮರಗಳ ತಾಯಿಯಾಗಿ ಹೊಸ ಚೈತನ್ಯದಲ್ಲಿ ಹಿಗ್ಗುತ್ತ ಕಷ್ಟಪಟ್ಟರು. ಮಕ್ಕಳಂತೆ ಸಾಕಿದರು. ನಿಷ್ಠೆ ಶ್ರದ್ಧೆಯಲ್ಲಿ ಕಾಪಾಡಿ ಬೆಳೆಸಿದರು. ಶ್ರೇಷ್ಠ ಮರಗಳು ಕಂಗೊಳಿಸುವಂತೆ ಮಾಡಿ ವಿಶಿಷ್ಟ ಸಾಧನೆಗೆ ಪುರಸ್ಕೃತರಾದರು. ವಿಶಿಷ್ಟ ಸಾಧನೆಗೆ ಪುರಸ್ಕೃತರಾದರು. ದೇಶ ವಿದೇಶದ ಪ್ರಶಸ್ತಿಗಳ ಪಡೆದರು. ವಿಶೇಷವಾಗಿ ಮಾದರಿಯಾಗಿ ನಿಂದರು. ಅಶೇಷ ಕನ್ನಡಿಗರಿಗೂ ಹೆಮ್ಮೆ ಇವರು. ನಿಸ್ವಾರ್ಥ ಸೇವೆಯ ಪ್ರತೀಕ ಇವರು. ನಿಸ್ವಾರ್ಥ ಸೇವೆಯ ಪ್ರತೀಕ ಇವರು. ಇಂದು ಭೂಮಿ ಋಣ ಮುಗಿಸಿಹರು ತಿಮ್ಮಕ್ಕ. ಎಂದೆಂದು ಮರೆಯದ ಬಾಳು ಬಾಳಿದರು. ನಿಂದ ಮರಗಳೇ ಸಂತೃಪ್ತಿ ಸಂಕೇತವು. ಚಂದ ಪ್ರಕೃತಿ ಮಾತೆ ಪಾದ ಸೇರಿಹರು. ಚಂದ ಪ್ರಕೃತಿ ಮಾತೆಯ ಪಾದ ಸೇರಿಹರು. ಡಾಕ್ಟರ್ ರೂಪಶ್ರೀ ಶಶಿಕಾಂತ್, ದಾವಣಗೆರೆ. ಇಂತಹ ತಿಮ್ಮಕ್ಕ ನಮ್ಮ ಕರ್ನಾಟಕದವರು. ಇದು ನಮ್ಮೆಲ್ಲರ ಹೆಮ್ಮೆ.